ಎಲ್ರಿಗೂ ನಮಸ್ಕಾರ. ಇದ್ರ ಮೇಕಿಂಗ್ ವಿಡಿಯೋ ಕೇಳಿದ್ರಿ, ಅದನ್ನ ನಾನು ಇವತ್ತು ತೋರಿಸ್ತಿದ್ದೀನಿ ನೋಡಿ. ಫಸ್ಟ್ ಚೈನ್ ಸ್ಟಿಚ್ ಹಾಕೋಬೇಕು. ಯಾವ ರೀತಿ ಅಂದ್ರೆ ಸ್ಯಾರಿ ಸ್ಟಾರ್ಟಿಂಗ್ ಇಂದ 2 times 3 ಚೈನ್, ಅದಾದ್ಮೇಲೆ 6 ಚೈನ್, ಅದಾದ್ಮೇಲೆ ಮತ್ತೆ 3 times 3 ಚೈನ್, ಅದಾದ್ಮೇಲೆ ಮತ್ತೆ 6 ಟೈಮ್, ಇದೇ ತರ ಕಂಟಿನ್ಯೂ ಆಗುತ್ತೆ. ಅಂಡ್ ಸ್ಯಾರಿ ಸ್ಟಾರ್ಟಿಂಗ್ ಅಂಡ್ ಎಂಡಿಂಗ್ ಅಲ್ಲಿ ಮಾತ್ರ 6 ಚೈನ್ ಬರೋಕ್ಕೂ ಮುಂಚೆ 6 ಚೈನ್ ಆದ್ಮೇಲೆ 3 ಚೈನ್ ಇಂದ ಎಂಡ್ ಆಗಬೇಕು. ಸೊ ಅದಾದ್ಮೇಲೆ ಮತ್ತೆ 3 ಚೈನ್ ಮೇಲೆ ದಾರಾನ ಲಾಕ್ ಮಾಡಿಕೊಂಡು ಅದಕ್ಕೊಂದು ಈ ತರ ರೌಂಡ್ ಮಣಿನ ಹಾಕಿ ಲಾಕ್ ಮಾಡಿ, ಅಲ್ಲಿಂದ ಡೈರೆಕ್ಟ್ ಆಗಿ ನೀಡಲ್ ಮೇಲೆ ದಾರ ತಗೊಂಡು 6 ಚೈನ್ ಒಳಗಡೆ ಈ ತರ ಪಿಕೋ ಸ್ಟಿಚ್ ನ ಹಾಕೋಬೇಕು. 4 times ಈ ತರ ಪಿಕೋ ಸ್ಟಿಚ್ ನ ಹಾಕೋಬೇಕು. ಪಿಕೋ ಸ್ಟಿಚ್ ಆದ್ಮೇಲೆ ನೋಡಿ, 4 times ಪಿಕೋ ಸ್ಟಿಚ್ ಆದ್ಮೇಲೆ ಇದಕ್ಕೀಗ ನಾನು ಮೊನಾಲಿಸಾ ಬೀಡ್ ನ ಆಡ್ ಮಾಡ್ತಾ ಇದ್ದೀನಿ. ಸೊ ಪಲ್ಲು ಕಲರ್ ನ ನಾನು ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ ಅಂಡ್ ಸ್ಯಾರಿ ಕಲರ್ ನ ನಾನು ಇಲ್ಲಿ ವರ್ಕ್ ಮಾಡಕ್ಕೆ ತಗೊಂಡಿದ್ದೀನಿ. ಸೊ ಅದಾದ್ಮೇಲೂ ಮತ್ತೆ 4 times ಪಿಕೋ ಸ್ಟಿಚ್ ಮಾಡಿ ಲಾಸ್ಟ್ ಅಲ್ಲಿ ಒಂದು ಪ್ಲೇನ್ ಕಂಬ ಮಾತ್ರ ಹಾಕೋಬೇಕು. ಅದಕ್ಕೆ ಪಿಕೋ ಸ್ಟಿಚ್ ಮಾಡಬಹುದು. ಸೊ ಮೊನಾಲಿಸಾ ಬೀಡ್ ಆದ್ಮೇಲೆ ಟೋಟಲ್ 5 ಡಬಲ್ ಕ್ರೋಶೆ ಬರುತ್ತೆ. 4 ಮಾತ್ರನೇ ಪಿಕೋ ಸ್ಟಿಚ್ ಇರುತ್ತೆ. ಓಕೆನಾ? ಅದಾದ್ಮೇಲೆ ನೋಡಿ, ಪ್ಲೇನ್ ಕಂಬ ಹಾಕೊಂಡು ಅದನ್ನ ಈ 3 ಚೈನ್ ಎಂಡ್ ಆಗತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಂಡು ಮತ್ತೆ ಒಂದು ಮಣಿನ ಆಡ್ ಮಾಡಿ ಲಾಕ್ ಮಾಡ್ಕೊಂಡು ಸೇಮ್ ಕಂಟಿನ್ಯೂ ಮಾಡಬೇಕು. ಸೊ ಈ ಡಿಸೈನ್ ಇಷ್ಟೇನೆ, ವೆರಿ ಸಿಂಪಲ್, ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಕೂಡ ನೋಡ್ತಿರ್ಬೋದು. ಮತ್ತೆ ಗೋಲ್ಡ್ ಬೀಡ್ ನ ಆಡ್ ಮಾಡಿದೀನಿ. ಸ್ಟಾರ್ಟಿಂಗ್ ಅಂಡ್ ಎಂಡಿಂಗ್ ಅಲ್ಲಿ ಗೋಲ್ಡ್ ಬೀಡ್ ಬರೋ ತರ ನೋಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಫಾಲೋ